ನಮಸ್ಕಾರ ಸ್ನೇಹಿತರೆ, KSOU ಕ್ಲಾಸಸ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ಯಾವುದೇ ಒಂದು ಚಾಪ್ಟರ್ ಅಥವಾ ಯಾವುದೇ ಒಂದು ಪಠ್ಯದ ವಿಷಯವಾಗಿ ಮಾತಾಡ್ತಾ ಇಲ್ಲ. ಬದಲಾಗಿ ನನಗೆ ಅನೇಕ ವಿದ್ಯಾರ್ಥಿಗಳು ಕಮೆಂಟ್ ನಲ್ಲಿ ಕಳಿಸ್ತಾ ಇದ್ದಾರೆ, ಮೇಡಮ್ ಆ ಕ್ಲಾಸ್ ಮಾಡಿ, ಈ ಕ್ಲಾಸ್ ಮಾಡಿ ಅಂತ. ಆಲ್ರೆಡಿ ನಾನು ಮಾಡಿರುವಂತಹ ಕ್ಲಾಸ್ಗಳನ್ನೇ ವಿದ್ಯಾರ್ಥಿಗಳು ಮತ್ತೆ ಮತ್ತೆ ಕೇಳ್ತಾ ಇದ್ದಾರೆ. ಬಹುಶಃ ಅವರಿಗೆ ನಾನು ಮಾಡಿರುವಂತಹ ಕ್ಲಾಸ್ಗಳು ಅಂದ್ರೆ ಯೂಟ್ಯೂಬ್ ಓಪನ್ ಮಾಡಿದಾಗ ಸಿಗ್ತಾ ಇಲ್ಲ ಅಂತ ಅನ್ಸುತ್ತೆ. ದಯವಿಟ್ಟು ನಾನು ನಿಮ್ಗೆಲ್ಲ ಒಂದು ಸಜೆಷನ್ ಕೊಡ್ತೀನಿ. ಆಲ್ರೆಡಿ ಗೊತ್ತಿರುತ್ತೆ ಎಲ್ರಿಗೂ, ಯಾರಿಗೆ ಗೊತ್ತಿಲ್ಲ ಅವರಿಗೋಸ್ಕರ ಈ ವಿಡಿಯೋನ ಮಾಡ್ತಿರೋದು. ಆಲ್ರೆಡಿ ಯೂಟ್ಯೂಬ್ ಯೂಸ್ ಮಾಡುವಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಗೊತ್ತಿರುತ್ತೆ. ಇನ್ ಕೇಸ್ ಮೇ ಬಿ ಕೆಲವರಿಗೆ ಗೊತ್ತಿಲ್ಲದೆ ಇರುವ ಕಾರಣ ನನಗೆ ಮೆಸೇಜ್ ಮಾಡ್ತಾ ಇದ್ದಾರೆ ಅನ್ಸುತ್ತೆ. ನಾನು ಆಲ್ರೆಡಿ ನಿಯರ್ಲಿ ಒಂದು 140 ವಿಡಿಯೋಗಳನ್ನ ಮಾಡಿ ಹಾಕಿದ್ದೇನೆ. ಆ 140 ವಿಡಿಯೋಗಳು ಕೂಡ ಇಂಪಾರ್ಟೆಂಟ್ ಆಗಿರುವಂತಹ ವಿಡಿಯೋಗಳಷ್ಟೇ ಆಗಿರುತ್ತೆ ಸ್ನೇಹಿತರೆ. ಯಾವ ವಿಡಿಯೋ ಕೂಡ ನಿಮ್ಗೆ ಸುಮ್ನೆ ಮಾಡ್ಬೇಕು ಅಂತ ಅಥವಾ ನೋಡ್ಲಿ ಅಂತ ಹಾಕಿರುವಂತಹ ವಿಡಿಯೋಗಳೆಲ್ಲ. ಎಲ್ಲವೂ ಕೂಡ ಇಂಪಾರ್ಟೆಂಟ್. ಪ್ರತಿ ವಿಡಿಯೋದಲ್ಲಿ ನಿಮ್ಗೆ ಇನ್ಫಾರ್ಮೇಶನ್ ಸಿಗುತ್ತೆ, ಅಥವಾ ಪ್ರತಿ ವಿಡಿಯೋದಲ್ಲಿ ನಾನು ಹಾಕಿರುವಂತಹ ಪ್ರತಿ ಕ್ಲಾಸ್ಗಳು ಕೂಡ ಇಂಪಾರ್ಟೆಂಟ್ ಆಗಿರುವಂತಹ ಕ್ಲಾಸ್ಗಳೇ. ಅದಕ್ಕಾಗಿ ನಾನು ಮೊದಲಿಗೆ ಯಾವ್ದೆಲ್ಲ ಕ್ಲಾಸ್ಗಳು ಇಂಪಾರ್ಟೆಂಟ್ ಇದೆ ಅಂತ ನೋಡ್ಬಿಟ್ಟು ಪಾಯಿಂಟ್ ಮಾಡಿ ನಿಮ್ಗೆ ಒಂದು ವಿಡಿಯೋ ಹಾಕಿದ್ದೇನೆ. ಅದಾದ ನಂತರ ಇಂಪಾರ್ಟೆಂಟ್ ಯಾವ್ದೆಲ್ಲ ಬರುತ್ತೆ ಆ ಕ್ಲಾಸ್ಗಳನ್ನಷ್ಟೇ ನಾನು ನಿಮ್ಗೆ ಈಗ ಅಪ್ಲೋಡ್ ಮಾಡ್ತಾ ಇದ್ದೇನೆ. ನನಗೂ ಕೂಡ ಸಮಯದ ಅಭಾವ ಇದ್ದಿದ್ರಿಂದ ಎಲ್ಲ ವಿಡಿಯೋನ ನನಗೂ ಮಾಡ್ಲಿಕ್ಕೆ ಆಗಲ್ಲ. ಆದ ಕಾರಣ ಇಂಪಾರ್ಟೆಂಟ್ ಇರುವಂತಹ ವಿಡಿಯೋಗಳನ್ನಷ್ಟೇ ನಾನು ಹಾಕ್ತಾ ಇದ್ದೇನೆ. ಇದು ಯಾರಿಗೆಲ್ಲ ಬುಕ್ಸ್ ಇಲ್ಲ ಖಂಡಿತ ಅವರಿಗೆ ಸಹಾಯ ಆಗುತ್ತೆ. ನೀವು ಮತ್ತೆ ನಾನು ಏನ್ ವಿಡಿಯೋದಲ್ಲಿ ಕಳಿಸಿದ್ದೇನೆ ಅದನ್ನೇ ಪಾಯಿಂಟ್ ಆಗಿ ಇಟ್ಕೊಂಡು ಅದಕ್ಕೆ ನೀವು ಬ್ರೀಫ್ ಆಗಿ ಎಕ್ಸ್ಪ್ಲನೇಷನ್ ಕೊಡ್ತಾ ಹೋದ್ರು ಖಂಡಿತ ನಿಮ್ಗೆ ಪಾಸ್ ಆಗ್ಲಿಕ್ಕೆ ಮಾರ್ಕ್ಸ್ ಸಿಗುತ್ತೆ. ಇದನ್ನ ನಾನು 100% ಗ್ಯಾರಂಟಿ ಕೊಡ್ತೇನೆ. ಹಾಗಾಗಿ ಎಲ್ಲರೂ ನನ್ನ ಹತ್ರ ಮತ್ತೆ ಮತ್ತೆ ಕೇಳ್ತಿದ್ರು. ಆಲ್ರೆಡಿ ನಾನು ಕೆಲವೊಂದು ಹಾಕಿದ್ದೇನೆ. ಪೊಲಿಟಿಕಲ್ ಇಂಪಾರ್ಟೆನ್ಸ್ ಚಾಪ್ಟರ್ ಹೇಳಿ ಮೇಡಮ್, ಇಂಗ್ಲಿಷ್ ಇಂಪಾರ್ಟೆಂಟ್ ಚಾಪ್ಟರ್ ಹೇಳಿ ಮೇಡಮ್ ಅಂತೆಲ್ಲ ಕಳಿಸಿದ್ರ ಬಗ್ಗೆ ನಂಗೆ ಯಾವ ಸಮಸ್ಯೆ ಇಲ್ಲ, ನನ್ಗೇನು ಬೇಜಾರು ಕೂಡ ಇಲ್ಲ. ದಯವಿಟ್ಟು ತಪ್ಪು ತಿಳ್ಕೊಳ್ಬೇಡಿ. ಆದ್ರೆ ಬಹುಶಃ ನಿಮ್ಗೆ ಸಿಗ್ತಾ ಇಲ್ಲ ಅನ್ಸುತ್ತೆ ಆ ವಿಡಿಯೋ ಸರ್ಚ್ ಮಾಡುವಾಗ. ನೀವು ಒಂದು ಯೂಟ್ಯೂಬ್ ಅಲ್ಲಿ ಹೋಗಿ KSOU ಕ್ಲಾಸಸ್ ಚಾನೆಲ್ ನ ಓಪನ್ ಮಾಡಿದ ನಂತರ ನಿಮ್ಗೆ ಅಲ್ಲಿ ಆಪ್ಷನ್ ಸಿಗುತ್ತೆ. ಆ ಆಪ್ಷನ್ ಗೆ ಹೋಗಿ ಓಪನ್ ಮಾಡಿದಾಗ ನಿಮ್ಗೆ ಅಲ್ಲಿ ಶಾರ್ಟ್ಸ್ ಹಾಕಿದ್ರೆ ಶಾರ್ಟ್ಸ್ ಅನ್ನು ಸೆಲೆಕ್ಟ್ ಮಾಡಬಹುದು, ಅಥವಾ ಹಾಗೆಲ್ಲ ಬರ್ತಾ ಇರುತ್ತೆ. ನಿಮ್ಗೆ ಲೈವ್ ಹೋದ್ರೆ ಲೈವ್ ಇದು ಆಪ್ಷನ್ ಸಿಗುತ್ತೆ. ಸೈಡ್ ಅಲ್ಲಿ ನಿಮ್ಗೆ ಪ್ಲೇ ಲಿಸ್ಟ್ ಅಂತ ಬರುತ್ತೆ. ಆ ಪ್ಲೇ ಲಿಸ್ಟ್ ಅನ್ನ ಹೋಗಿ ನೀವು ಓಪನ್ ಮಾಡಿ. ಆ ಪ್ಲೇ ಲಿಸ್ಟ್ ಅಲ್ಲಿ ನಾನು ಹಾಕಿರುವಂತ 140 ವಿಡಿಯೋಸ್ಗಳು ಕೂಡ ಸೆಟ್ ಮಾಡಿ ಇಟ್ಟಿದ್ದೀನಿ. ಅದರಲ್ಲಿ ನಿಮ್ಗೆ ಎಕನಾಮಿಕ್ಸ್ ಅಲ್ಲಿ ಎಷ್ಟು ಸಬ್ಜೆಕ್ಟ್ ಆಗಿದೆ, ನಿಯರ್ಲಿ 20 to 23 ಎಕನಾಮಿಕ್ಸ್ ಫಸ್ಟ್ ಇಯರ್ದೇ ಇಂಪಾರ್ಟೆಂಟ್ ಚಾಪ್ಟರ್ ಹಾಕಿದ್ದೀನಿ. ಹಾಗೆ ಕನ್ನಡ, ಇಂಗ್ಲಿಷ್, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್, ICHR ಮತ್ತೆ ಯಾವುದು ಇಂಗ್ಲಿಷ್, ಎಲ್ಲ ಸಬ್ಜೆಕ್ಟ್ ಗಳನ್ನ ನಾನು ಪ್ಲೇ ಲಿಸ್ಟ್ ಮಾಡಿಟ್ಟಿದ್ದೀನಿ. ಫಸ್ಟ್ ಇಯರ್ ಅಂತಾನೆ ಸಪರೇಟ್ ಆಗಿ ಪ್ಲೇ ಲಿಸ್ಟ್ ಆಗಿದೆ. ಸೆಕೆಂಡ್ ಇಯರ್ ಈಚ್ ಸಬ್ಜೆಕ್ಟ್ ಪ್ಲೇ ಲಿಸ್ಟ್ ಆಗಿದೆ. ಇನ್ನು ಫೈನಲ್ ಇಯರ್ದು ಈಚ್ ಸಬ್ಜೆಕ್ಟ್ ಪ್ಲೇ ಲಿಸ್ಟ್ ಅಲ್ಲಿ ಇದೆ. ಅಷ್ಟು ವಿಡಿಯೋಗಳು ಕೂಡ ಇಂಪಾರ್ಟೆಂಟ್ ಆಗಿರುವಂತಹ ವಿಡಿಯೋಗಳೇ. ಇನ್ನು ಎಕ್ಸಾಮ್ಗೆ ಆಲ್ಮೋಸ್ಟ್ 1.5 ಈಗಾಗಲೇ ಬಿಟ್ಟಿದ್ದಾರೆ. ಎಕ್ಸಾಮ್ ಇದು ಫೀಸ್ ಪೇ ಮಾಡ್ಲಿಕ್ಕೆ ಬಿಟ್ಟಿದ್ದಾರೆ. ಸೊ ಇನ್ನು ಅಕ್ಟೋಬರ್ ಅಲ್ಲಿ ಯಾರೆಲ್ಲ ಬರಿತಾ ಇದ್ದಾರೆ ಅವರಿಗೆ ಇನ್ನು ಫೈನಲ್ ಇಯರ್ದು ನಾನು ಆಕ್ಚುಲಿ ಯಾವ ವಿಡಿಯೋಗಳ ಕೂಡ ಅಪ್ಲೋಡ್ ಮಾಡಿಲ್ಲ. ಇನ್ನೇನು ಕೆಲವೇ ದಿನಗಳಲ್ಲಿ ಫೈನಲ್ ಇಯರ್ದು ಕೂಡ ಅಪ್ಲೋಡ್ ಮಾಡಬೇಕು. ನನಗೆ ಸಮಯದ ಅಭಾವ ಇರುವುದರಿಂದ ನಾನು ಅನೇಕ ವಿಡಿಯೋ ನನಗೆ ಬೇಗ ಮಾಡಿ ಹಾಕ್ಲಿಕ್ಕೆ ಆಗ್ತಾ ಇಲ್ಲ. ದಯವಿಟ್ಟು ನನ್ನನ್ನು ಕ್ಷಮಿಸಿ. ನನಗೆ ಎಷ್ಟು ಸಾಧ್ಯ ಇದೆ ಅಷ್ಟು ವಿಡಿಯೋನ ನಾನು ಎಕ್ಸಾಮ್ಗೆ ಅಟ್ಲೀಸ್ಟ್ 15 ಡೇಸ್ ಮೊದಲಾದ್ರೂ ನಾನು ಅಪ್ಲೋಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೇನೆ. ಮತ್ತೆ ಎಲ್ಲರೂ ಹೋಗಿ ಆ ಪ್ಲೇ ಲಿಸ್ಟ್ ಅಲ್ಲಿ ಹೋಗಿ ದಯವಿಟ್ಟು ನೋಡ್ಕೊಂಡು ಯಾವ್ದೆಲ್ಲ ನಿಮ್ಗೆ ವಿಡಿಯೋ ಹೆಲ್ಪ್ಫುಲ್ ಆಗ್ತದೆ, ಯಾರಿಗೆಲ್ಲ ಬೇಕು, ಯಾವ ಸಬ್ಜೆಕ್ಟ್ ಅನ್ನು ಯಾರ್ಯಾರು ತಗೊಂಡಿದ್ದಾರೆ ಅವರಿಗೆ ನಾನು ಈ ವಿಡಿಯೋನ ನೋಡ್ಲಿಕ್ಕೆ ಈಸಿ ಆಗ್ಲಿ ಅನ್ನೋ ಕಾರಣಕ್ಕೆ ಪ್ಲೇ ಲಿಸ್ಟ್ ಅಲ್ಲಿ ಕೂಡ ಹಾಕಿದ್ದೇನೆ. ಯಾಕಂದ್ರೆ ನಿಮ್ಗೆ ಸರ್ಚ್ ಮಾಡಿದಾಗ ಆ 140 ವಿಡಿಯೋನ ಸ್ಕ್ರೋಲ್ ಮಾಡಿ ನಿಮ್ಗೆ ನೋಡ್ಲಿಕ್ಕೆ ಆಗದೆ ಇರುವಂತಹ ಕಾರಣ ನಿಮ್ಗೆ ಯಾವ ಸಬ್ಜೆಕ್ಟ್ ಬೇಕಂತ ಪ್ಲೇ ಲಿಸ್ಟ್ ಅಲ್ಲಿ ಹೋಗಿ ಯಾವ ಸಬ್ಜೆಕ್ಟ್ ಯಾವ ಇಯರ್ ಅಂತ ಕೊಟ್ಟರೆ ನಿಮ್ಗೆ ಆಗುತ್ತೆ. ಇನ್ನು ನಾನು ಅಪ್ಲೋಡ್ ಮಾಡ್ಬೇಕಾಗಿರುವ ವಿಷಯಗಳು ಕೂಡ ಇಂಪಾರ್ಟೆಂಟ್ ಇರುವಂತಹ ಚಾಪ್ಟರ್ ಗಳೇ ಆಗುತ್ತೆ. ಈಗಾಗಲೇ ಸೆಕೆಂಡ್ ಇಯರ್ ಸ್ವಲ್ಪ ವಿಡಿಯೋನ ಹಾಕಿದ್ದೀನಿ, ಇನ್ನು ಎಲ್ಲವೂ ಕೂಡ ಕಂಪ್ಲೀಟ್ ಆಗಿಲ್ಲ. ಇನ್ನೇನು ಸೆಕೆಂಡ್ ಇಯರ್ ವಿಡಿಯೋಸ್ ನ ಹಾಕಬೇಕು. ಅದಾದ ನಂತರ ಫೈನಲ್ ಇಯರ್ಸ್ ಕೂಡ ಆದಷ್ಟು ಇಂಪಾರ್ಟೆಂಟ್ ಚಾಪ್ಟರ್ ಗಳನ್ನ ಹಾಕ್ತೇನೆ. ಸೊ ನಾನು ಈ ವಿಡಿಯೋ ಮಾಡಿರುವಂತಹ ಕಾರಣ ಏನಪ್ಪಾ ಅಂತಂದ್ರೆ ಪ್ಲೇ ಲಿಸ್ಟ್ ಅಲ್ಲಿ ಇದೆ. ಎಲ್ಲ ವಿಡಿಯೋಗಳು ಪ್ಲೇ ಲಿಸ್ಟ್ ಅಲ್ಲಿ ಇರುತ್ತೆ. ನಿಮ್ಗೆ ಬೇಕಾಗಿರುವಂತ ವಿಡಿಯೋಗಳನ್ನ ನೋಡಿ. ಇನ್ನು ಅನೇಕ ವಿದ್ಯಾರ್ಥಿಗಳು ಮೆಸೇಜ್ ಹಾಕ್ತಾ ಇದ್ದಾರೆ. ಬೇಜಾರಾಗುತ್ತೆ ನಮ್ಗೆ ರೆಸ್ಪಾಂಡ್ ಮಾಡ್ಲಿಕ್ಕೆ. ಯಾಕಂದ್ರೆ ನನ್ನ ಸಬ್ಜೆಕ್ಟ್ ಅಲ್ಲದ ವಿಷಯ, ನಾನು BA ತಗೊಂಡು BA ಯನ್ನ ಮಾಡ್ತಾ ಇರೋದು. ಬಟ್ BA ಅಲ್ಲದ ಕೆಲವೊಂದು ಅನೇಕ ವಿಷಯಗಳನ್ನ ಕೂಡ ಕೇಳ್ತಾ ಇದ್ದಾರೆ. ನಿಮ್ಮ ಕ್ಲಾಸ್ ಚೆನ್ನಾಗಿ ಅರ್ಥ ಆಗುತ್ತೆ, ನಮ್ಗೆ ಈ ಕ್ಲಾಸ್ ಅನ್ನ ಮಾಡಿ ಮೇಡಮ್ ಅಂತ ಹೇಳುವಾಗ ಬೇಜಾರಾಗುತ್ತೆ. ನನ್ಗೆ ಮೊದಲನೇದಾಗಿ ಬುಕ್ ಇಲ್ಲ. ಮಾಹಿತಿನಾದ್ರೂ ನಾನು ಹೇಗಾದ್ರೂ ನೋಡ್ಕೊಂಡು ಕಲ್ತ್ಕೊಂಡು ಮಾಹಿತಿನ ಕೊಡ್ಲಿಕ್ಕೆ ನಂಗೇನು ಸಮಸ್ಯೆ ಇಲ್ಲ, ಮಾಹಿತಿ ಹೇಳ್ಬಹುದು. ಆದ್ರೆ ಬುಕ್ಸ್ ಇಲ್ಲ, ಸರಿಯಾದ ವಿಷಯಗಳನ್ನ ನಂಗೆ ಈಗ ಆಲ್ರೆಡಿ ನಾನು ಕಮಿಟ್ ಆಗಿರುವಂತ ಸಬ್ಜೆಕ್ಟ್ ಅನ್ನ ನಾನು ಮಾಡದೆ ಅವ್ರು ಕೇಳಿದಾರೆ ಅನ್ನುವಂತ ಕಾರಣಕ್ಕಾಗಿ ಅಲ್ಲಿ ಸಮಯವನ್ನ ವೇಸ್ಟ್ ಮಾಡಿ ಆ ಬುಕ್ಸ್ ಅನ್ನ ಹುಡುಕಿ ಅದನ್ನ ಕಲ್ತ್ಕೊಂಡು ಹೇಳುದು ತುಂಬಾ ಅದು ಸಮಂಜಸ ಅಲ್ಲ ಅಂತ ಅನ್ಸುತ್ತೆ. ಆದ ಕಾರಣಕ್ಕಾಗಿ ನಾನು ಕಮಿಟ್ ಆಗಿರುವಂತ ಸಬ್ಜೆಕ್ಟ್ ಅನ್ನ ನಾನು ಆದಷ್ಟು ಬೇಗ ಫಿನಿಶ್ ಮಾಡುವಂತ ದಾರಿಯಲ್ಲಿದ್ದೇನೆ. ಹಾಗೇನೆ ಸಮಯ ಸಿಕ್ಕರೆ ಮುಂದಿನ ದಿನಗಳಲ್ಲಿ, ಈ ಎಕ್ಸಾಮ್ಗಂತೂ ನನಗೆ ಕಮಿಟ್ ಆಗ್ಲಿಕ್ಕೆ ಆಗುದಿಲ್ಲ, ಅಟ್ಲೀಸ್ಟ್ ಮುಂದಿನ ದಿನಗಳಲ್ಲಿ ನೀವು ಕೇಳಿರುವಂತಹ ಎಲ್ಲ ಇಂಪಾರ್ಟೆಂಟ್ ಯಾವ್ದೆಲ್ಲ ಚಾಪ್ಟರ್ ಕೆಲವೊಂದು ವಿದ್ಯಾರ್ಥಿಗಳು ಕೇಳಿದ್ರೆ ಅದನ್ನ ನಾನು ಆದಷ್ಟು ಪಾಯಿಂಟ್ ಆಗಿ ಬರೆದಿಟ್ಕೊಂಡು ಬೇರೆ ಕಡೆಯಿಂದ ಅಟ್ಲೀಸ್ಟ್ ಬುಕ್ಸ್ ಅನ್ನ ಕಲೆಕ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡಿ ಆ ವಿಡಿಯೋನ ಮುಂದಿನ ದಿನಗಳಲ್ಲಿ ಮುಂದೆ ಬರುವಂತ ವಿದ್ಯಾರ್ಥಿಗಳಿಗೋಸ್ಕರನಾದ್ರೂ ಅಪ್ಲೋಡ್ ಮಾಡ್ತೇನೆ. ದಯವಿಟ್ಟು ಆ ಒಂದು ವಿಷಯಕ್ಕೆ ಕ್ಷಮೆ ಇರಲಿ. ನೀವು ಹೇಳಿರುವಂತ ಚಾಪ್ಟರ್
ಚಾಪ್ಟರ್ನ ನನಗೆ ಹಾಕ್ಲಿಕ್ಕೆ ಆಗ್ತಾ ಇಲ್ಲ, ಯಾಕಂದ್ರೆ ನನ್ನ ಹತ್ರ ಬುಕ್ ಇಲ್ಲ, ಅದಕ್ಕೆ ಸರಿಯಾದ ಮಾಹಿತಿ ಕೂಡ ಇಲ್ಲ. ಆದ ಕಾರಣಕ್ಕಾಗಿ ಇನ್ನು ನನ್ನ ಹತ್ರ ನಾನು ಯಾವುದು ಫಸ್ಟ್ ಇಯರ್ BA ಅನ್ನ ಮಾಡ್ತಾ ಇರುವಂತದ್ದು, ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಫೈನಲ್ ಇಯರ್ BA ಅಲ್ಲಿರುವಂತಹ ಎಲ್ಲ ಪೊಲಿಟಿಕಲ್ ಸೈನ್ಸ್, ಎಕನಾಮಿಕ್ಸ್, ಹಿಸ್ಟ್ರಿ, ICHR ಮತ್ತೆ ಇಂಗ್ಲಿಷ್, ಕನ್ನಡ, FCA ಕೂಡ ಇದೆ ಸದ್ಯಕ್ಕೆ. ಮತ್ತೆ ಫೈನಲ್ ಇಯರ್ದೆಲ್ಲ ಸಬ್ಜೆಕ್ಟ್ ಗಳನ್ನ ಕೂಡ ಮಾಡ್ತಾ ಇದ್ದೀನಿ BA ಅವರಿಗೆ. ಸೊ ಇದಿಷ್ಟು ಸಬ್ಜೆಕ್ಟ್ ಮಾತ್ರ ನನ್ನ ವಿಡಿಯೋದಲ್ಲಿ ಸದ್ಯದ ಮಟ್ಟಿಗೆ ಅವೈಲೇಬಲ್ ಇರುತ್ತೆ. ಇನ್ನು ಮುಂದಿನ ದಿನಗಳಲ್ಲಿ ಖಂಡಿತ ನನಗೆ ಎಷ್ಟು ಸಬ್ಜೆಕ್ಟ್ ಎಲ್ಲ ಸಾಧ್ಯ ಇದೆ ಬುಕ್ಸ್ ಅನ್ನ ಕಲೆಕ್ಟ್ ಮಾಡ್ಲಿಕ್ಕೆ ಅಷ್ಟನ್ನು ಮಾಡ್ಕೊಂಡು ಇನ್ನೂ ಸ್ವಲ್ಪ ಹೆಚ್ಚಿನ ವಿಡಿಯೋಗಳನ್ನ ವಿದ್ಯಾರ್ಥಿಗಳಿಗೆ ಸಹಾಯ ಆಗುದಾದ್ರೆ ಮುಂದಿನ ದಿನಗಳಲ್ಲಿ ಹಾಕ್ತೇನೆ. ಬಟ್ ಸದ್ಯಕ್ಕೆ ಕಮಿಂಗ್ ಎಕ್ಸಾಮ್ಗೆ ನನಗೆ ಅಷ್ಟನ್ನ ಇರುವಂತ ಲಿಮಿಟೆಡ್ ಟೈಮ್ ನಲ್ಲಿ ಅಷ್ಟು ವಿಡಿಯೋಗಳನ್ನ ನನಗೆ ಕಂಪ್ಲೀಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಅದಕ್ಕಾಗಿ ನಾನು ಈ ವಿಡಿಯೋವನ್ನ ಮಾಡ್ತಾ ಇರೋದು. ಯಾರಿಗೆಲ್ಲ ಈ ವಿಡಿಯೋ ಅಥವಾ ಈ ಚಾನೆಲ್ ನಿನ್ನ ಹೆಲ್ಪ್ ಆಗಿದೆ ದಯವಿಟ್ಟು ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ಈ ತರ ನಾನು ವಿಡಿಯೋ ಮಾಡಿ ಹಾಕುದ್ರಿಂದ ನಿಮ್ಗೆ ಇದರಿಂದ ಹೆಲ್ಪ್ ಆಗಿದೆ ಅನ್ನೋದನ್ನ ನನಗೆ ತಿಳ್ಕೊಳ್ಳಿಕ್ಕೆ ತುಂಬಾ ಕುತೂಹಲ ಇದೆ. ಹಾಗೇನೆ ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋವನ್ನ ನೋಡಿ. ಮತ್ತೆ ನಿಮ್ಮ ಸ್ನೇಹಿತರತ್ವ ಯಾರಾದ್ರೂ ಇದ್ರೆ ಅವರಿಗೆ ಕೂಡ ಈ ಒಂದು ವಿಡಿಯೋವನ್ನ ಶೇರ್ ಮಾಡಿ, ಅವರಿಗೂ ಕೂಡ ಇದು ಹೆಲ್ಪ್ ಆಗುತ್ತೆ. ಹಾಗೇನೆ ಮತ್ತೆ ಹೇಳ್ತಾ ಇದ್ದೀನಿ, ಪ್ಲೇ ಲಿಸ್ಟ್ ಅಲ್ಲಿ ಎಲ್ಲ ವಿಡಿಯೋನು ಇದೆ. ಪ್ಲೇ ಲಿಸ್ಟ್ ಅಲ್ಲಿ ಹೋಗಿ ದಯವಿಟ್ಟು ಸರ್ಚ್ ಮಾಡಿ, ನಿಮ್ಗೆ ಬೇಕಾಗಿರುವಂತ ಸಬ್ಜೆಕ್ಟ್ ಮತ್ತೆ ವಿಡಿಯೋವನ್ನ ಸರ್ಚ್ ಮಾಡ್ಕೊಂಡು ನೋಡಿ. ಖಂಡಿತ ನಿಮ್ಗೆ ಪ್ಲೇ ಲಿಸ್ಟ್ ಅಲ್ಲಿ ಎಲ್ಲ ಸಿಗುತ್ತೆ. ಆಲ್ಮೋಸ್ಟ್ 140 ವಿಡಿಯೋಸ್ ಇದೆ. ಅದರಲ್ಲಿ 1 or 2 ವಿಡಿಯೋಸ್ ನಾನು ಬೇರೆ ಮಾಹಿತಿಯನ್ನ ಹಂಚಿಕೊಂಡಿರುವುದು. ಅದು ಬಿಟ್ರೆ ಉಳಿದ ಎಲ್ಲ ವಿಡಿಯೋಗಳು ಕೂಡ ಬರೀ ಇಂಪಾರ್ಟೆಂಟ್ ಚಾಪ್ಟರ್ ಗಳದ್ದೇ ಆಗಿರುತ್ತೆ. ಹಾಗಾಗಿ ಯಾರಿಗೆಲ್ಲ ಬೇಕು ಪುಸ್ತಕ ಇಲ್ಲ ಅವರಿಗಂತೂ ಖಂಡಿತ ಇದರಿಂದ ಸಹಾಯ ಆಗ್ಬಹುದು ಎನ್ನುವಂತ ಉದ್ದೇಶದಿಂದ ಎಲ್ಲ ವಿಡಿಯೋವನ್ನ ಮಾಡಿರುವಂತಹದ್ದು. ಮತ್ತೆ ಈ ವಿಡಿಯೋದಲ್ಲಿ ನಿಮ್ಗೆ ಇದಿಷ್ಟು ಮಾಹಿತಿಯನ್ನ ನನಗೆ ಹೇಳಬೇಕಾಗಿತ್ತು, ಹಾಗಾಗಿ ಈ ವಿಡಿಯೋವನ್ನ ಮಾಡ್ತಾ ಇರೋದು. ಧನ್ಯವಾದಗಳು ಸ್ನೇಹಿತರೆ.